ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡ್ರಿ, ಇವತ್ತಿನ ವಿಡಿಯೋ ಒಳಗೆ ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ಕೊಳತ್ತೀನಿ ಅಂದ್ರೆ ನಮ್ಮ ನ್ಯೂಬಾರ್ನ್ ಬೇಬೀಸು ಅಂದರೆ ತ್ರೀ ಫೋರ್ ಮಂತ್ಸ್ ಆದ ಬೇಬೀಸು ಎದೆ 3 to 4 months ಬೇಬೀಸಿಂದ ನೆಕ್ಸ್ಟ್ ಮುಂದೆ ಅಂದ್ರೆ 6 to 7 8 9 months ಬೇಬಿ ತನಕನೂ ಎದೆ ಹಾಲನ್ನು ಕುಡಿಯೋಕ್ಕೆ ತಿರಸ್ಕರಿಸ್ತಾವೆ, ಅಂದ್ರೆ ರೆಫ್ಯೂಸ್ ಮಾಡ್ತಾವೆ. ನೋಡ್ರಿ, ನನಗೆ ಹಾಲು ಕುಡಿಯೋಕೆ ಇಷ್ಟ ಇಲ್ಲ ಅಂಥೇಳಿ ತಾಳಿ ಬಿಡ್ತಾರೋ. ಈ ರೀತಿ ಯಾಕೆ ಮಾಡ್ತಾವು ಬೇಬೀಸ್ ಅನ್ನೋದನ್ನು ಈ ವಿಡಿಯೋದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ರೀಸೆಂಟಾಗಿ ಈಗ ಒಂದು ವಾರದ ಹಿಂದೆನೇ ನನ್ನ ಮಗು ಕೂಡ ಇದೇ ರೀತಿ ಮಾಡಿತ್ತು. ಅದಕ್ಕಿಂತ ಮುಂಚೆ ನನ್ನ ಬೇಬಿ ಗರ್ಲ್ ಅಂದ್ರೆ ನನ್ನ ಮಗಳು ಕೂಡ ಇದೇ ರೀತಿ ಮಾಡ್ತಿದ್ಲು. ಇದಕ್ಕೆ ಕಾರಣ ಏನು ಮತ್ತು ಪರಿಹಾರ ಏನಂತೇಳಿ ಈ ವಿಡಿಯೋದೊಳಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬರೀ ವಿಡಿಯೋ ಸ್ಟಾರ್ಟ್ ಮಾಡು. ಬೇಬೀಸ್ಗೆ ಯಾಕೆ ಹಾಲು ಕುಡಿಯೋಕೆ ಇಷ್ಟ ಆಗಂಗಿಲ್ಲ ಅಂಥೇಳಿ ಈ ವಿಡಿಯೋ ಒಳಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೋಡ್ರಿ, ಮೊದಲನೇದಾಗಿ ಅವ್ರಿಗೆ ಸ್ಟಮಕ್ ಇನ್ಫೆಕ್ಷನ್ ಅನ್ನೋದು ಆಗಿದ್ರೆ ಈ ರೀತಿ ಮಾಡ್ತಾವೆ. ಯಾಕಂದ್ರೆ ಅವರು ಹಾಲು ಕುಡಿದು ಒಂದೊಂದ್ಸಲಿ ಮೋಷನ್ ಹೋಗಿರಂಗಿಲ್ಲ, ಅಂದ್ರೆ 3-4 days ಮೋಷನ್ ಅನ್ನೋದು ಪಾಸ್ ಆಗಿರಂಗಿಲ್ಲ. ಯಾವಾಗ ಮೋಷನ್ನ ಬೇಬೀಸು ಪಾಸ್ ಮಾಡಂಗಿಲ್ಲ ನೋಡ್ರಿ, ಸೊ ಆಗ ಅವ್ರಿಗೆ ಸ್ಟಮಕ್ ಇನ್ಫೆಕ್ಷನ್ ಅನ್ನೋದು ಆಗ್ತೈತಿ. ಸೊ ಸ್ಟಮಕ್ ಇನ್ಫೆಕ್ಷನ್ ಆದಾಗ, ಮೋಷನ್ ಪಾಸ್ ಆಗದೆ ಇದ್ದಾಗ ಅವ್ರಿಗೆ ಹೊಟ್ಟೆ ನೋವು ಬಂದು ಹಾಲು ಕುಡಿಯೋದನ್ನು ನಿಲ್ಲಿಸ್ಬೋದು. ನನಗೆ ಎದೆ ಹಾಲು ಬೇಡ ಅಂಥೇಳಿ ತಿರಸ್ಕಾರ ಮಾಡ್ಬೋದು, ನಿಮ್ಮನ್ನು ತಳ್ಬೋದು. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದ್ರೆ, ಎರಡನೇದು ಯಾಕೆ ನಮ್ಮ ಎದೆ ಹಾಲನ್ನು ಅವರು ತಿರಸ್ಕರಿಸ್ತಾರಂದ್ರೆ, ಇನ್ನೊಂದು ನೋಡ್ರಿ, ಅನ್ನೋದು ಆಗಿದ್ದಾಗ ನೋಡ್ರಿ, ಮಕ್ಕಳಲ್ಲಿ ಇಯರ್ ಇನ್ಫೆಕ್ಷನ್ ಆಗಿ ಆ ಕಿವಿ ಒಳಗೆ ಕಡಿತಾ ಇದ್ರೆ, ನೆವೆ ಅನ್ನೋದು ಬರ್ತಾಯಿದ್ರೆ, ಅದಕ್ಕೋಸ್ಕರ ಕೂಡ ಅವರು ಎದೆ ಹಾಲನ್ನು ತಿರಸ್ಕರಿಸೋ ಚಾನ್ಸಸ್ ಇರ್ತೈತಿ. ಸೊ ಇಯರ್ ಇನ್ಫೆಕ್ಷನ್ ಅದು ಏನಾದರೂ ಆಗಿದ್ರೆ ಈ ರೀತಿ ಮಾಡ್ತಾರೆ ನೋಡ್ರಿ, ನನಗೆ ಹಾಲು ಬೇಡ ಅಂತ ಹೇಳಿ ತಿರಸ್ಕಾರ ಮಾಡ್ತಾರೆ. ನೆಕ್ಸ್ಟ್ ಇನ್ನೊಂದು ಮೂರನೇದು ಏನಂದ್ರೆ, ಏನು ನೋಡ್ರಿ ಅಂದ್ರೆ, ತಾಯಿಯಲ್ಲಿ ಎದೆ ಹಾಲು ಹೆಚ್ಚಿದ್ದಾಗ ನಾವು ಒಂದೇ ಸಾರಿ ನಾವು ಬೇಬಿ ನಮ್ಮ ನಿಪ್ಪಲ್ಗೆ ಬಾಯಿ ಹಾಕಿದಾಗ ಒಂದೇ ಸಾರಿ ಫ್ಲೋ ಅಲ್ಲಿ ಹಾಲು ಬಂತಂದ್ರೆ ಆ ಹಾಲನ್ನು ಅವರು ಕಂಟ್ರೋಲ್ ಮಾಡ್ಕೊಳಕ್ಕಾಗಂಗಿಲ್ಲ. ಜಸ್ಟ್ ಈ ನೆತ್ತಿಗೆ ಬಡಿಯೋ ಚಾನ್ಸಸ್ ಇರ್ತೈತಿ. ಹಾಲು ನೆತ್ತಿಗೆ ಬಡಿದು ಅಂತಾರೆ ನೋಡ್ರಿ, ಆ ರೀತಿ ಆಗೋ ಚಾನ್ಸಸ್ ಇರ್ತೈತಿ. ಸೊ ಒಂದ್ಸಲಿ ನೀವು ನಿಪ್ಪಲ್ನ ಬಾಯಿಗಿಟ್ಟು ಅವ್ರಿಗೆ ಆ ಫ್ಲೋವನ್ನು ಕಂಟ್ರೋಲ್ ಮಾಡ್ಕೊಳಕ್ಕಾಗದೇ ಇದ್ದಾಗ ನೆಕ್ಸ್ಟ್ ಇನ್ನೊಂದ್ಸಲಿ ಬೇಬಿ ಹಾಲು ಕುಡಿಯೋಕೆ ಹೋಗಂಗಿಲ್ಲ. ಪದೇ ಪದೇ ಅದೇ ರೀತಿ ಆಗ್ತಾಯಿದ್ರೆ ಬೇಬಿ ಹಾಲನ್ನು ರಿಜೆಕ್ಟ್ ಮಾಡ್ತೈತಿ. ಇಷ್ಟು ಈ 3 ಕಾರಣದಿಂದ ನಮ್ಮ ಮಕ್ಕಳು ಹಾಲು ಕುಡಿಯೋಕೆ ರಿಜೆಕ್ಟ್ ಮಾಡ್ತಾವೆ. ಇದು ಸ್ವಲ್ಪ ದಿನ ಅಷ್ಟೇ, ಒಂದು 3-4 days ಅಷ್ಟೇ ಈ ರೀತಿ ಮಾಡ್ತಾರೆ. ನನ್ನ ಮಗಳಾಗಲಿ, ನೆಕ್ಸ್ಟ್ ಈಗ ನನ್ನ ಮಗ ಆಗಲಿ ಸೇಮ್ ಸಿಚುವೇಶನು, ಸೇಮ್ ಇದೇ ರೀತಿ ಎಲ್ಲ ಕಾರಣ ಐತೆ ನೋಡ್ರಿ. ಸೊ ಅದ್ರ ಸಲುವಾಗಿ ಇದಕ್ಕೆ ಭಯಪಡೋ ಅವಶ್ಯಕತೆ ಏನಿಲ್ಲ. ನೆಕ್ಸ್ಟ್ ಇನ್ನೊಂದು ನಿಮ್ಗೆ ಹೇಳ್ದಂದ್ರೆ, ಇನ್ನೂ 3-4 days ಅಲ್ಲ, 1 week ತನಕನೂ ಮಗು ಹಿಂಗೆ ಮಾಡಾಕ್ತೈತಿ ಅಂದ್ರೆ ನೀವು ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಬೆಸ್ಟ್ ಅಂತ ನಾನು ಹೇಳ್ತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗೈತೆ ಅಂಥೇಳಿ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.